ನಾಳೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷದ ಸಾಧನಾ ಸಮಾವೇಶ ಮಾಡಲು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರನ್ನು ಮಾತಾಡಿಸ್ತೀನಿ. ಸರ್, ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಸಮಾವೇಶ ಮಾಡಲು ಮುಂದಾಗ್ತಿದ್ದೀರಿ 3 ವರ್ಷದ್ದು. 3 ವರ್ಷದ ಸಮಾವೇಶ ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆಗಳು ಮಾಡಿದ್ದು ಅದನ್ನೆಲ್ಲ ಈಡೇರಿಸೋದೇ ಪ್ರಯತ್ನದಲ್ಲಿ 50%ಕ್ಕಿಂತಲೂ ಹೆಚ್ಚು ಕೆಲಸಗಳು ನಾವು ಜನಕ್ಕೆ ಏನು ಹೇಳಿದ್ವು ಅದೆಲ್ಲ ಕೂಡ ಮಾಡಿಕೊಟ್ಟಿದ್ದೀವಿ. ವಿಶೇಷವಾಗಿ ಗ್ಯಾರಂಟಿಗಳು, ಅದ್ರ ಜೊತೆಗೆ ಭೂ ಗ್ಯಾರಂಟಿ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿರೋದ್ರಿಂದ ಸಾಧನಾ ಸಮಾವೇಶ ಎಲ್ಲ ಮಂತ್ರಿಗಳು ಎಲ್ಲ ಕೂಡ ಬರ್ತಾರೆ. ಮತ್ತು ಫಲಾನುಭವಿಗಳು ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ಫಲಾನುಭವಿಗಳಿಗೆ ಭೂ ದಾಖಲೆಗಳನ್ನು. ಡೆಲ್ಲಿ ನಾಯಕರು ಏನು ಬರ್ತಾರೆ ಸರ್? ಇದು ಸರ್ಕಾರಿ ಕಾರ್ಯಕ್ರಮ, ಅದರಿಂದ ದೆಹಲಿಯವರು ಬರೋದಿಲ್ಲ. ಪಕ್ಷದ ಕಾರ್ಯಕ್ರಮ ಆದರೆ ಬರ್ತಾರೆ. ಸರ್, ನಾಳೆ ಸರ್ ಈಗ ಸಾರಿಗೆ ನೌಕರರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದೇಶ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ಸರ್ ಅಂತ ಈಗ ಬಸ್ ಬಂದಾಯ್ತು ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡಿಕೊಂಡ್ರೆ ಸರ್ ತಾವಾಗುತ್ತೆ. ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದ್ರು ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ. ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಇವತ್ತು ಸರ್, ನಾಳೆ ಸರ್ ಏನಾದರೂ ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವ್ರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಇದೆ ಸರ್, ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷದ ಸಾಧನಾ ಸಮಾವೇಶ ಮಾಡಲು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರನ್ನು ಮಾತಾಡಿಸ್ತೀನಿ. ಸರ್, ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಸಮಾವೇಶ ಮಾಡಲು ಮುಂದಾಗ್ತಿದ್ದೀರಿ 3 ವರ್ಷದ್ದು. 3 ವರ್ಷದ ಸಮಾವೇಶ ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆಗಳು ಮಾಡಿದ್ದು ಅದನ್ನೆಲ್ಲ ಈಡೇರಿಸೋದೇ ಪ್ರಯತ್ನದಲ್ಲಿ 50%ಕ್ಕಿಂತಲೂ ಹೆಚ್ಚು ಕೆಲಸಗಳು ನಾವು ಜನಕ್ಕೆ ಏನು ಹೇಳಿದ್ವು ಅದೆಲ್ಲ ಕೂಡ ಮಾಡಿಕೊಟ್ಟಿದ್ದೀವಿ. ವಿಶೇಷವಾಗಿ ಗ್ಯಾರಂಟಿಗಳು, ಅದ್ರ ಜೊತೆಗೆ ಭೂ ಗ್ಯಾರಂಟಿ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿರೋದ್ರಿಂದ ಸಾಧನಾ ಸಮಾವೇಶ ಎಲ್ಲ ಮಂತ್ರಿಗಳು ಎಲ್ಲ ಕೂಡ ಬರ್ತಾರೆ. ಮತ್ತು ಫಲಾನುಭವಿಗಳು ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ಫಲಾನುಭವಿಗಳಿಗೆ ಭೂ ದಾಖಲೆಗಳನ್ನು. ಡೆಲ್ಲಿ ನಾಯಕರು ಏನು ಬರ್ತಾರೆ ಸರ್? ಇದು ಸರ್ಕಾರಿ ಕಾರ್ಯಕ್ರಮ, ಅದರಿಂದ ದೆಹಲಿಯವರು ಬರೋದಿಲ್ಲ. ಪಕ್ಷದ ಕಾರ್ಯಕ್ರಮ ಆದರೆ ಬರ್ತಾರೆ. ಸರ್, ನಾಳೆ ಸರ್ ಈಗ ಸಾರಿಗೆ ನೌಕರರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದೇಶ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ಸರ್ ಅಂತ ಈಗ ಬಸ್ ಬಂದಾಯ್ತು ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡಿಕೊಂಡ್ರೆ ಸರ್ ತಾವಾಗುತ್ತೆ. ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದ್ರು ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ. ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಇವತ್ತು ಸರ್, ನಾಳೆ ಸರ್ ಏನಾದರೂ ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವ್ರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಇದೆ ಸರ್, ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷದ ಸಾಧನಾ ಸಮಾವೇಶ ಮಾಡಲು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರನ್ನು ಮಾತಾಡಿಸ್ತೀನಿ. ಸರ್, ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಸಮಾವೇಶ ಮಾಡಲು ಮುಂದಾಗ್ತಿದ್ದೀರಿ 3 ವರ್ಷದ್ದು. 3 ವರ್ಷದ ಸಮಾವೇಶ ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆಗಳು ಮಾಡಿದ್ದು ಅದನ್ನೆಲ್ಲ ಈಡೇರಿಸೋದೇ ಪ್ರಯತ್ನದಲ್ಲಿ 50%ಕ್ಕಿಂತಲೂ ಹೆಚ್ಚು ಕೆಲಸಗಳು ನಾವು ಜನಕ್ಕೆ ಏನು ಹೇಳಿದ್ವು ಅದೆಲ್ಲ ಕೂಡ ಮಾಡಿಕೊಟ್ಟಿದ್ದೀವಿ. ವಿಶೇಷವಾಗಿ ಗ್ಯಾರಂಟಿಗಳು, ಅದ್ರ ಜೊತೆಗೆ ಭೂ ಗ್ಯಾರಂಟಿ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿರೋದ್ರಿಂದ ಸಾಧನಾ ಸಮಾವೇಶ ಎಲ್ಲ ಮಂತ್ರಿಗಳು ಎಲ್ಲ ಕೂಡ ಬರ್ತಾರೆ. ಮತ್ತು ಫಲಾನುಭವಿಗಳು ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ಫಲಾನುಭವಿಗಳಿಗೆ ಭೂ ದಾಖಲೆಗಳನ್ನು. ಡೆಲ್ಲಿ ನಾಯಕರು ಏನು ಬರ್ತಾರೆ ಸರ್? ಇದು ಸರ್ಕಾರಿ ಕಾರ್ಯಕ್ರಮ, ಅದರಿಂದ ದೆಹಲಿಯವರು ಬರೋದಿಲ್ಲ. ಪಕ್ಷದ ಕಾರ್ಯಕ್ರಮ ಆದರೆ ಬರ್ತಾರೆ. ಸರ್, ನಾಳೆ ಸರ್ ಈಗ ಸಾರಿಗೆ ನೌಕರರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದೇಶ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ಸರ್ ಅಂತ ಈಗ ಬಸ್ ಬಂದಾಯ್ತು ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡಿಕೊಂಡ್ರೆ ಸರ್ ತಾವಾಗುತ್ತೆ. ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದ್ರು ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ. ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಇವತ್ತು ಸರ್, ನಾಳೆ ಸರ್ ಏನಾದರೂ ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವ್ರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಇದೆ ಸರ್, ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷದ ಸಾಧನಾ ಸಮಾವೇಶ ಮಾಡಲು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರನ್ನು ಮಾತಾಡಿಸ್ತೀನಿ. ಸರ್, ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಸಮಾವೇಶ ಮಾಡಲು ಮುಂದಾಗ್ತಿದ್ದೀರಿ 3 ವರ್ಷದ್ದು. 3 ವರ್ಷದ ಸಮಾವೇಶ ತುಮಕೂರಲ್ಲಿ ಮಾಡ್ತಾಯಿದ್ದೀವಿ.
ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆಗಳು ಮಾಡಿದ್ದು ಅದನ್ನೆಲ್ಲ ಈಡೇರಿಸೋದೇ ಪ್ರಯತ್ನದಲ್ಲಿ ಶೇಕಡ 50ಕ್ಕಿಂತಲೂ ಹೆಚ್ಚು ಕೆಲಸಗಳು ನಾವು ಜನಕ್ಕೆ ಏನು ಹೇಳಿದ್ವು ಅದೆಲ್ಲ ಕೂಡ ಮಾಡಿಕೊಟ್ಟಿದ್ದೀವಿ. ವಿಶೇಷವಾಗಿ ಗ್ಯಾರಂಟಿಗಳು, ಅದ್ರ ಜೊತೆಗೆ ಭೂ ಗ್ಯಾರಂಟಿ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿರೋದ್ರಿಂದ ಸಾಧನಾ ಸಮಾವೇಶ ಎಲ್ಲ ಮಂತ್ರಿಗಳು ಎಲ್ಲ ಕೂಡ ಬರ್ತಾರೆ. ಮತ್ತು ಫಲಾನುಭವಿಗಳು ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ಫಲಾನುಭವಿಗಳಿಗೆ ಭೂ ದಾಖಲೆಗಳನ್ನು ಡೆಲ್ಲಿ ನಾಯಕರು ಏನು ಬರ್ತಾರೆ ಸರ್? ಇದು ಸರ್ಕಾರಿ ಕಾರ್ಯಕ್ರಮ, ಅದರಿಂದ ದೆಹಲಿಯವರು ಬರೋದಿಲ್ಲ. ಪಕ್ಷದ ಕಾರ್ಯಕ್ರಮ ಆದರೆ ಬರ್ತಾರೆ. ಸರ್ ನಾಳೆ ಸರ್ ಈಗ ಸಾರಿಗೆ ನೌಕರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದೇಶ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕ್ಕೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ಸರ್ ಅಂತ ಈಗ ಬಸ್ ಬಂದಾಯ್ತು ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡಿಕೊಂಡ್ರಿ ಸರ್ ತಾವಾಗತ್ತೆ? ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದ್ರು ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ? ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಇವತ್ತು ಸರ್ ನಾಳೆ ಸರ್ ಏನಾದರೂ? ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವ್ರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಇದೆ ಸರ್? ಸಾರಿಗೆ ಸಚಿವರಾದ ರಾಮಲಿಂಗ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷದ ಸಾಧನಾ ಸಮಾವೇಶ ಮಾಡಲು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗ ಅವರನ್ನು ಮಾತಾಡಿಸ್ತೀನಿ. ಸರ್, ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಸಮಾವೇಶ ಮಾಡಲು ಮುಂದಾಗ್ತಿದ್ರಿ 3 ವರ್ಷದ್ದು. 3 ವರ್ಷದ ಸಮಾವೇಶ ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆಗಳು ಮಾಡಿದ್ದು ಅದನ್ನೆಲ್ಲ ಈಡೇರಿಸೋದೇ ಪ್ರಯತ್ನದಲ್ಲಿ ಶೇಕಡ 50ಕ್ಕಿಂತಲೂ ಹೆಚ್ಚು ಕೆಲಸಗಳು ನಾವು ಜನಕ್ಕೆ ಏನು ಹೇಳಿದ್ವು ಅದೆಲ್ಲ ಕೂಡ ಮಾಡಿಕೊಟ್ಟಿದ್ದೀವಿ. ವಿಶೇಷವಾಗಿ ಗ್ಯಾರಂಟಿಗಳು, ಅದ್ರ ಜೊತೆಗೆ ಭೂ ಗ್ಯಾರಂಟಿ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿರೋದ್ರಿಂದ ಸಾಧನಾ ಸಮಾವೇಶ ಎಲ್ಲ ಮಂತ್ರಿಗಳು ಎಲ್ಲ ಕೂಡ ಬರ್ತಾರೆ. ಮತ್ತು ಫಲಾನುಭವಿಗಳು ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ಫಲಾನುಭವಿಗಳಿಗೆ ಭೂ ದಾಖಲೆಗಳನ್ನು ಡೆಲ್ಲಿ ನಾಯಕರು ಏನು ಬರ್ತಾರೆ ಸರ್? ಇದು ಸರ್ಕಾರಿ ಕಾರ್ಯಕ್ರಮ, ಅದರಿಂದ ದೆಹಲಿಯವರು ಬರೋದಿಲ್ಲ. ಪಕ್ಷದ ಕಾರ್ಯಕ್ರಮ ಆದರೆ ಬರ್ತಾರೆ. ಸರ್ ನಾಳೆ ಸರ್ ಈಗ ಸಾರಿಗೆ ನೌಕರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದೇಶ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕ್ಕೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ಸರ್ ಅಂತ ಈಗ ಬಸ್ ಬಂದಾಯ್ತು ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡಿಕೊಂಡ್ರಿ ಸರ್ ತಾವಾಗತ್ತೆ? ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದ್ರು ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ? ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಇವತ್ತು ಸರ್ ನಾಳೆ ಸರ್ ಏನಾದರೂ? ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವ್ರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಇದೆ ಸರ್? ಸಾರಿಗೆ ಸಚಿವರಾದ ರಾಮಲಿಂಗ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷದ ಸಾಧನಾ ಸಮಾವೇಶ ಮಾಡಲು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗ ಅವರನ್ನು ಮಾತಾಡಿಸ್ತೀನಿ. ಸರ್, ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಸಮಾವೇಶ ಮಾಡಲು ಮುಂದಾಗ್ತಿದ್ರಿ 3 ವರ್ಷದ್ದು. 3 ವರ್ಷದ ಸಮಾವೇಶ ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆಗಳು ಮಾಡಿದ್ದು ಅದನ್ನೆಲ್ಲ ಈಡೇರಿಸೋದೇ ಪ್ರಯತ್ನದಲ್ಲಿ ಶೇಕಡ 50ಕ್ಕಿಂತಲೂ ಹೆಚ್ಚು ಕೆಲಸಗಳು ನಾವು ಜನಕ್ಕೆ ಏನು ಹೇಳಿದ್ವು ಅದೆಲ್ಲ ಕೂಡ ಮಾಡಿಕೊಟ್ಟಿದ್ದೀವಿ. ವಿಶೇಷವಾಗಿ ಗ್ಯಾರಂಟಿಗಳು, ಅದ್ರ ಜೊತೆಗೆ ಭೂ ಗ್ಯಾರಂಟಿ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿರೋದ್ರಿಂದ ಸಾಧನಾ ಸಮಾವೇಶ ಎಲ್ಲ ಮಂತ್ರಿಗಳು ಎಲ್ಲ ಕೂಡ ಬರ್ತಾರೆ. ಮತ್ತು ಫಲಾನುಭವಿಗಳು ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ಫಲಾನುಭವಿಗಳಿಗೆ ಭೂ ದಾಖಲೆಗಳನ್ನು ಡೆಲ್ಲಿ ನಾಯಕರು ಏನು ಬರ್ತಾರೆ ಸರ್? ಇದು ಸರ್ಕಾರಿ ಕಾರ್ಯಕ್ರಮ, ಅದರಿಂದ ದೆಹಲಿಯವರು ಬರೋದಿಲ್ಲ. ಪಕ್ಷದ ಕಾರ್ಯಕ್ರಮ ಆದರೆ ಬರ್ತಾರೆ. ಸರ್ ನಾಳೆ ಸರ್ ಈಗ ಸಾರಿಗೆ ನೌಕರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದೇಶ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕ್ಕೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ಸರ್ ಅಂತ ಈಗ ಬಸ್ ಬಂದಾಯ್ತು ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡಿಕೊಂಡ್ರಿ ಸರ್ ತಾವಾಗತ್ತೆ? ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದ್ರು ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ? ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಇವತ್ತು ಸರ್ ನಾಳೆ ಸರ್ ಏನಾದರೂ? ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವ್ರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಇದೆ ಸರ್? ಸಾರಿಗೆ ಸಚಿವರಾದ ರಾಮಲಿಂಗ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.